ನಮಗೆ ಇಂಟ್ರೋ ಮಾಡಿಕೊಡು ಅಂತ ಹೇಳಿ ಎಷ್ಟು ದಿನ ಆಯ್ತು ಹೇಳು? ಅನ್ಸ್ತು ಹತ್ಕೊಂಡು ಬಂದಿದ್ದಾರೆ ಮ್ಯಾಮು. ಎಂಗೇಜ್ಮೆಂಟ್ಗೆ ಅಂತ ಬಂದಿದ್ವಿ. ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಮಧು ನನ್ನ ಹೋಗಕ್ ಬಿಡ್ತಾ ಇಲ್ಲ. ಇಲ್ಲೇ ನಾನು ಬಿಡ್ತಾ ಇಲ್ಲ, ಹೋಗು ಇರು ಇರು ಅಂತ ಇದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುತ್ತಣ್ಣ ಹೇಳ್ತಾರೆ ಇವಾಗ. ಮುತ್ತಣ್ಣ ಹೇಳು. ಮುತ್ತಣ್ಣ ವೆಲ್ಕಮ್ ಬ್ಯಾಕ್ ಟು ನಿಶಾನಿ ಕಿಲ್ವಾಗ. ಅಲ್ಲ, ನಾನು ನಂದು. ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸೊ ಇವಾಗ ನಾವು ಬೇಗ ಫ್ರೆಶ್ ಅಪ್ ಆಗಿ ಆಚೆ ಹೋಗ್ತಾ ಇದ್ವಿ. ಇವತ್ತು ಪ್ರಿಯಾಕನ ಎಂಗೇಜ್ಮೆಂಟ್. ಸೊ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತೀನಿ. ಅಕ್ಕಂದು ಪ್ರಾಪರ್ ವ್ಲಾಗ್ ನಿಶಾ ಮಾಡ್ತಾಳೆ. ಆ್ಯಂಡ್ ಇವತ್ತು ಕೆಲವೊಂದು ಒಂದು 30 to 35 ಮೆಂಬರ್ಸ್ ಅಷ್ಟೇನೆ, ಸಿಂಪಲ್ ಆಗಲ್ವಾ. ಸೊ ಹಂಗಾಗಿ ನಿಖಿಲ್ ಅವರು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಂತೆ. ಹಂಗೆ ನಾನು ಸ್ವಲ್ಪ ಐಬ್ರೋಸ್ ಎಕ್ಸ್ಟ್ರಾ ತೆಗಿಸ್ಬೇಕು, ಮಧ್ಯದಲ್ಲಿ ಮಾಡಿಸಿದ್ದು. ಸೊ ನಾನು ಹಂಗೆ ಐಬ್ರೋಸ್ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಮುಖ ತೊಳೆದು ಹೊರಟಿದ್ದೀವಿ. ಚಂಪು ಇಲ್ಲೇ ಇದ್ದಾನೆ, ತೋರ್. ಚಂಪಮ್ಮ ಬೊಗ್ಳುತ್ತಾನೆ. ಅಷ್ಟಿಷ್ಟು ಬೊಗಳಲ್ಲ ಇವನು, ಬರೀ ಬೊಗಳದೆ, ನಿದ್ದೆ ಮಾಡಕ್ ಬಿಡಲ್ಲ. ಏನು ಯಾರು ಇಲ್ಲ ಅಲ್ಲಿ, ಯಾರು ಇಲ್ಲ. ತಗೋ ನಿನ್ ಫೇವ್ರೆಟ್. ಶಿಕ್ ಓಡು ಬಾಯ್. ನೋಡಿ ಗೈಸ್, ಬೆಳಗ್ಗೆ ಪೆಟ್ರೋಲ್ ಖಾಲಿ ಮಾಡಿಸಿ ಇಲ್ಲಿ ಅಷ್ಟೊತ್ತಿಂದ 20 ನಿಮಿಷದಿಂದ ಕೂರ್ಸಿದ್ದಾರೆ. ನಮ್ಮ ವಿನೋದ ಪೆಟ್ರೋಲ್ ತರ್ತಾ ಇದ್ದಾನೆ, ನಾವಿಲ್ಲಿ ಕೂತಿದ್ದೀವಿ. ಏನಿದು ಕತೆ? ಅವತ್ತು ಅದ್ಯಾವುದೋ ತಾರ್ ತಗೊಬಂದಿದ್ರು, ಅದ್ರದ್ದು ಬ್ಯಾಟ್ರಿ ಡೌನು. ದೇವಸ್ಥಾನಕ್ಕೆ ಹೋಗಿದ್ದೀವಿ, ಅಲ್ಲೇ ನಿಂತೋಯ್ತು. ಯಾಕೆ ಈ ಥರ ನಮಗೆ? ನಿಖಿಲವ್ರೆ ಫುಲ್ ಮಿಂಚಿಂಗ ಇವತ್ತು. ಏನು ಯಾವಾಗಲೂ ಗಾಡಿ ನಿಮಗೆ ಕೈ ಕೊಡುತ್ತಲ್ಲ, ಬೇರೆ ಗಾಡಿಗಳು. ಅಣ್ಣ ಬಂದ. ಅಣ್ಣಂಗೆ ಪೆಟ್ರೋಲ್ ತಗೊಂಬಾರೋ ಅಂದ್ರೆ ಹಿಂಗೆ ಹೋದ, ನಾನ್ ಕಾಣ್ಲಿಲ್ವಾ? ಅದನ್ನ ತಗೊಂಡೋಗಿ ನಾವ್ ಇದನ್ನ ತಗೊಂಡೋಗ್ತೀವಿ. ಥ್ಯಾಂಕ್ ಯು ಬಾಯ್. ಏಂತ ಏರ್ ಕಟ್. ಓಹೋ ಸೂಪರ್, ನಡೀರಿ. ಚಲೋ. ಅಕ್ಕ ರೆಡಿ ಆಗಿದ್ದಾರೆ. ವಾವ್, ಸಕಲ ಕಾಣ್ತಾ ಇದ್ದೀರಾ ಅಕ್ಕ. ಸೂಪರ್ ಇದ್ದೀನಿ ಗೈಸ್. ಟೈಮೇ ಇಲ್ಲ ನಂಗೆ ರೆಡಿ ಆಗೋಕ್ಕೆ. ಆಯಿತು, ಇನ್ನೊಂದು 5 ನಿಮಿಷ ಅಷ್ಟೇ. 5 ನಿಮಿಷನೂ ಇಲ್ಲ, 5 ನಿಮಿಷ ಕೊಡೋದು ಇಲ್ಲ, 2 ಮಿನಿಟ್ಸ್ ಅಷ್ಟೇ. ಯಾಕಂದರೆ ಏನು ಇವ್ರ ಸೈಡು ಏನು ತಮ್ಮ ಮತ್ತು ತಮ್ಮನ ಹೆಂಡತಿ ಕರ್ಕೊಂಡು ಹೋಗ್ಬೇಕಂತೆ ಹುಡುಗಿನ. ಸೊ ಹಂಗಾಗಿ ನಾನು ಹೋಗ್ಬೇಕು ಗೈಸ್. ನಾನು ಮತ್ತೆ ನಿಖಿಲ್ ಸುಟ್ಕೇಸ್ ತುಳಿತಾ ಇದ್ದೀರಾ ಅಷ್ಟೇ ಗೈಸ್. ಆಮೇಲೆ ಸಿಗ್ತೀನಿ. ಹೆಂಗೆ ಕಾಣ್ತಾ ಇದ್ದೀನಿ? ಸೂಪರಾ? ಹೆಂಗೆ ಕಾಣ್ತಾ ಇದ್ದೀನಿ ವಿನೋದ? ನೀಟಾಗಿ ಕೂಡ ತಕ್ಕೊಡ್ಬೇಕು. ಹೆಂಗೆ ತೆಗೆದೇಳು? ಮುಸ್ತಫಾ ಥರ. ಅಲ್ಲಿ ಎಲ್ಲ ಅರೇಂಜ್ ಆಗಿದೆ. ಪೂರ್ಣಿಮಾ ಮತ್ತು ಅವರ ಮಕ್ಕಳು ಮೊಮ್ಮಗಳು ಪ್ರಿಯಾಂಕಾ ಶೆಟ್ಟಿ ಹಾಗೂ ಸರೋಜಿನಿ ಶೆಟ್ಟಿ ಮತ್ತು ದಿವಂಗ ರಾಜೇಶ್ ಶೆಟ್ಟಿ ಅವರ ಪೌತ್ರ. ದಿವಂಗತ ದಿವಂಗತ ಶುಭಕರ್ ಹೆಗ್ಡೆ, ಚಂದ್ರಶೇಖರ್ ಹೆಗ್ಡೆ, ಸುದರ್ಶನ್ ಹೆಗ್ಡೆ ಅವರ ನಿಧಾನ. ವೆಲ್ಕಮ್ ಟು ನಮ್ಮ ಮೈಸೂರು.
ಹಾಯ್, ವೆಲ್ಕಮ್ ಟು ವಿಜಯನಗರ. ವಿಜಯನಗರದಲ್ಲಿ ಇದ್ದೇವೆ. ಪ್ರಿಯಾಕ್ ಅವರ ಎಂಗೇಜ್ಮೆಂಟ್ ಮುಗ್ದಿದೆ, ಊಟಕ್ಕೋಸ್ಕರ ಕಾಯ್ತಾ ಇದ್ದೇವೆ. ನಿಖಿಲ್ ಅವರು ಏನೋ ಮಾಡ್ತಾ ಇದ್ದಾರೆ ಫೋನಲ್ಲಿ. ನಮ್ಮ ಅಣ್ಣಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಗೈಸ್, ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗ್ಲಿ, ಜಾಸ್ತಿ ಒಳ್ಳೇದಾಗ್ಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟನ್ ಒತ್ತಿ, ನೀವು ಒತ್ತಿ ಫಸ್ಟ್ ನೀವೇ ಸಬ್ಸ್ಕ್ರೈಬ್ ಮಾಡಿರೋದು. ಎಲ್ಲ ಕಮೆಂಟ್ ಹಾಕ್ಬಿಡಿ, ಯಾವ ತರ ಕಂಟೆಂಟ್ ಬೇಕು, ಯಾವ ತರ ವಿಡಿಯೋಸ್ ಬೇಕು ಅಂತ. ನಮ್ಮ ನಿತಿ ಬಂದಿದೆ ನನ್ನ ನೋಡಕಂತೆ. ನಿತಿನ್ ಕರ್ದೆ ಗುಡುಗುಡು ಅಂತ ನನ್ನ ನೋಡಕ್ ಓಡ್ ಬಂದ್ಬಿಟ್ಟಿದ್ದಾನೆ. ಮುಂದೆ ಯೋಚನೆ ಮಾಡಿದೆ. ಹಿಂಗೆ ನಾನು ಬರ್ತೀನಿ ಬಿಡು, ನೀನ್ ಮದ್ವೆ ಆದ್ಮೇಲೆ ಆದ್ಮೇಲೆ ಓಡಾಡಬೇಕು ಅವ್ರಿಬ್ರು ಅಂತ. ಓಡಾಡೋದೆ ಮದುವೆ ರೆಡಿ, ಹೆಣ್ಣೊಂದಿಲ್ಲ ಅಷ್ಟೇ ಅವನು. ಮತ್ತೆ ನಿಖಿಲ್ ಅವರೇ ಏನಾದ್ರು ಹೇಳಿ. ಅವರು ಚಾನಲ್ ಅಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ನಮ್ಮಣ್ಣ ಆಲ್ರೆಡಿ ಒಂದ್ ಕ್ಲಿಪ್ಪಿಂಗ್ ಮಾಡ್ದಾಗ ಹೆಂಗ್ ಮಾಡೋನ್ ಗೊತ್ತಾ? ನೋಡಿದ್ರೆ ಫಿದಾ ಆಗೋಯ್ತೀರಾ. ಫಿದಾ ಒನ್ ಮೋರ್ ಅನ್ಬೇಕು ಅಷ್ಟೇ ಗೈಸ್. ಊಟ ಮಾಡೋವಾಗ ಆಮೇಲೆ ಸಿಗ್ತೀವಿ. ಶ್ರೇಯಸ್ ಅಣ್ಣ ಇದಾರಲ್ಲ, ಅವರ ಚಿಕ್ಕಮ್ಮನ ಅತ್ತೆ. ಅತ್ತೆ ಹಾಯ್. ಇವರು ಸಹ ಚಿಕ್ಕತ್ತೆ ದೊಡ್ಡತ್ತೆ. ಊಟ ಬಂದಿದೆ, ಅಲ್ಲಿ ನೋಡಿ, ಅಲ್ಲಿ. ಹಾಯ್, ಮುಂದೆ ಬನ್ನಿ. ನಾವು ಎಂಗೇಜ್ಮೆಂಟ್ ಮುಗಿಸಿ ಮೂವಿಗೆ ಹೋಗ್ತಾ ಇದೀವಿ. ನಿಶಾ ಅವರು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾರೆ. ನಾವು ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತಾ ಇದೀವಿ. ಆ್ಯಂಡ್ ನೀವು ಯಾವ ಮೂವಿಗೆ ಹೋಗ್ತಾ ಇದ್ದೀರಾ? ಯಾವ್ದು ಹೆಸರು? ಅಮರನ್ ಮೂವಿಗೆ ಹೋಗ್ತಾ ಇದೀವಿ. ನಾನು ಒಂದೇ ಒಂದು ಸೀನ್ ನೋಡಿರೋದು, ಅದು ಹೆಂಗೈತೆ ಅಂತಾನು ನೋಡಿಲ್ಲ. ನಾನು ಕೆಲವೊಂದು ರೀಲ್ಸ್ಗಳೆಲ್ಲ ಬೇಡ. ನಾವು ಬಗೀರಾ ಮೂವಿ ನೋಡಿದೀವಿ. ಆಮೇಲೆ ಹೇಳ್ಬಿಡಿ ಕನ್ನಡ ಮೂವಿ ನೋಡಿ ಅಂತ ಅಂದ್ಬಿಟ್ಟು ನಾವು ನೋಡಿದೀವಿ. ಫಸ್ಟ್ ನೋಡಿದೀವಿ ಬಗೀರಾ ಮೂವಿನ. ಸೊ ಇನ್ನೇನ್ ಮಾಡೋದು, ಮನೇಲಿ ಮತ್ತೆ ಮಳೆ ಬರ್ತಾ ಇತ್ತು, ನಿದ್ದೆ ಮಾಡೋದಕ್ಕಿನ್ನ ಹೋಗಿ ಒಂದು ಮೂವಿ ನೋಡೋಣ ಅಂತ ಅಂದ್ಬಿಟ್ಟು ಮೂವಿಗೆ ಹೋಗ್ತಾ ಇದೀವಿ. ಸೊ ನಿಶಾ ಅವ್ರ ಫ್ಯಾಬ್ 5 ಜೊತೆ ಹೋಗ್ತಾ ಇದಾರೆ. ಯಾರು ಅದು? ಸೊ ಇದೇನೋ ಮೈಸೂರಲ್ಲಂತೂ ಫುಲ್ಲು ಚಳಿ, ಫಾಗು, ಮಳೆ, ಹನಿ ಎಲ್ಲ ಬರ್ತಾ ಇದೆ. ಮೈಸೂರು ಹೆಂಗೆ? ಹಾಗೆ ಗೈಸ್, ನಾನು ನೋಡಿ ಎಷ್ಟು ದುಡ್ಡು ಉಳಿಸ್ತಾ ಇದ್ದೀನಿ ಅಂತ ನೋಡಿ. ಇದೊಂದು ಟೆಕ್ನಿಕ್ ಗೊತ್ತಿದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ಇದು ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅಂಡ್ ಆಲ್ಸೋ ಗೈಸ್, ನನ್ನ ಲೈಫಲ್ಲಿ ನಿನಗೂ ಗೊತ್ತಿಲ್ಲ ಅನ್ಸುತ್ತೆ ನಿಶಾ, ನನ್ನ ಲೈಫಲ್ಲೇ ಒಂದಿನೂ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಮೂವಿಗೆ ಹೋಗಿಲ್ಲ ನಾನು. ನಾ ಫಸ್ಟ್ ಎಲ್ಲ ಮೂವಿ ನೋಡ್ತಿರ್ಲಿಲ್ಲ. ಇವ್ರ ಜೊತೆ ಹೋದ್ಮೇಲೆ ಇವರೇ ಬುಕ್ ಮಾಡಿರ್ತಾರೆ. ಹೋದ್ರೆ ಇವ್ರ ಜೊತೆ ಹೋಗ್ತೀನಿ ಅಷ್ಟೇ, ಇನ್ಯಾರ ಜೊತೆ ಹೋಗ್ತೀನಿ. ಏನಂದ್ರೆ ಗೈಸ್, ಸೊ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿದ್ರೆ GST ಅದು ಇದು ಅಂತ ಒಂದ್ 150 ರೂಪಾಯಿ ಟ್ಯಾಕ್ಸ್ ಹಾಕ್ತಾರ. ನಾವು ಫ್ಯಾಬ್ 5 ನಾವು 5 ಜನ ಏನಾರು ಹೋದ್ರೆ, ಈಗ ಇವನ್ ಜೊತೆ ಹೋದ್ರೆ ಅದೆಲ್ಲ ನೋಡಲ್ಲ, ಸುಮ್ನೆ ಬುಕ್ ಮಾಡೋದು. ನಾವ್ ಫ್ರೆಂಡ್ಸ್ ಜೊತೆ ಹೋದ್ರೆ ಸ್ವಲ್ಪ ದುಡ್ಡೆಲ್ಲ ನೋಡ್ತೀವಿ. ಸೊ ಹಾಗಾಗಿ ಹಿಂಗೆ ಡಿವೈಡೆಡ್ ಬೈ 5 ಮಾಡ್ತಾರೆ. ಡಿವೈಡೆಡ್ ಬೈ ಏನೇ 10 ರೂಪಾಯಿ ತಿಂದ್ರು ಅಷ್ಟೇ ನಾವು ಡಿವೈಡೆಡ್ ಬೈ 5 ಮಾಡೋದು. ಸೊ ಇವಾಗ ಇದ್ರಲ್ಲಿ ಬುಕ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಹಾಗಾಗಿ ಸೀಟ್ ನ ಸೆಲೆಕ್ಟ್ ಮಾಡ್ಕೊಂಡು ದುಡ್ಡೆಲ್ಲ ಪೇ ಮಾಡೋ ತನಕ ಹೋಗಿ ಪೇ ಮಾಡಿಲ್ಲ, ಹಂಗ ಇಟ್ಕೊಂಡು ಕೂತಿದೀನಿ. ಅಲ್ಲಿ ಹೋಗಿ ಅದೇ ಸೀಟ್ ನ ಹೋಗಿ ಏನು ಟಿಕೆಟ್ ತಗೊಳ್ಳೋದು ಅಷ್ಟೇ. ನಾಳೆ ತುಳಸಿ ಹಬ್ಬ ಇವ್ರ ಮನೇಲಿ ಗ್ರ್ಯಾಂಡ್. ನಮ್ಮ ಮನೇಲಿ ತುಳಸಿ ಹಬ್ಬ ಮಾಡಲ್ಲ ನಾವು. ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದ ಮಾಡೋದೊಂದು ಹಬ್ಬ ಅಂದ್ರೆ ಸೊ ನಾಳೆ ತುಳಸಿ ಹಬ್ಬ ಫಾರ್ ದ ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಆಚರಿಸ್ತಾ ಇದೀವಿ. ನೋಡೋಣ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನಾದ್ರು ಆಚರಿಸಿದ್ರೆ ಅಜ್ಜಿ ಊರ್ಗ್ ಹೋಗೋಣ ಅಂತ ಇದ್ರು. ಏನಾದ್ರು ಆಚರಿಸಿದ್ರೆ ಬ್ಲಾಗ್ ಮಾಡ್ತೀವಿ ಅದ್ರದ್ದು. ನಂಗೆ ಬಿಡು ಒಂಚೂರು. ಬೈ ಗೈಸ್. ಹಾಯ್, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. 14-15 ಮುಗಿಸ್ಕೊಂಡು ಇವಾಗ ಗರುಡ ಹತ್ರ ಬಂದಿದ್ದೀವಿ. ನಿಶಿನ್ ಪಿಕ್ ಮಾಡೋಣ ಅಂತ ಅಂದ್ಬಿಟ್ಟು. ಅವಳು ಒಂದು 10 ನಿಮಿಷ ಲೇಟಾಗಿ ಸ್ಟಾರ್ಟ್ ಆಗಿತ್ತು. ನಾನು ಸ್ವಲ್ಪ ಬೇಗ 10 ನಿಮಿಷ ಬೇಗ ಹೋಗಿದ್ವಿ. ಸೊ ಬಂದ್ವಿ. ಆ್ಯಂಡ್ ಮೂವಿ ಚೆನ್ನಾಗಿತ್ತು, ಒಂಥರ ನನಗಿಷ್ಟ ಆಯಿತು. ಒಂಥರ ಏನು ಎಲ್ರಿಗೂ ಟಚ್ ಆಗೋವಂಥ ಮೂವಿ ನಿಜವಾಗ್ಲೂ. ಬಟ್ ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ನೀಕಿ ಹೇಳ್ತಾ ಇದ್ರು ನನ್ನ ಕನ್ನಡದ
ನೀನ್ ಹೇಳ್ತಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದು. ಇಲ್ಲ ಬಟ್ ಫೀಲ್ ಆಗುತ್ತೆ. ನಂಗೊಂಥರ ಇಷ್ಟ ಆಯ್ತು ಮೂವಿ. ಇಬ್ರು ಕ್ಯಾರೆಕ್ಟರ್ನು ತುಂಬಾ ಚೆನ್ನಾಗಿದೆ. ಅದು ರಿಯಲ್ ಲೈಫಲ್ಲಿ ನಡೆದಿದ್ರೆ ಯಪ್ಪ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನತ್ ನಿಜವಾಗ್ಲು. ಇವಾಗೆಲ್ಲ ನಾವು ನಮ್ ಇಷ್ಟಪಡೋರ್ನ ಒಂದ್ 10 ನಿಮಿಷ ನೋಡಿಲ್ಲ, ನಮ್ ಜೊತೆ ಇಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ಯಪ್ಪ ಅವ್ರು ಅದು ಹೆಂಗ್ ಸ್ಯಾಕ್ರಿಫೈಸ್ ಮಾಡಿ ಆ ಹಿಂದೂ ಕ್ಯಾರೆಕ್ಟರ್ ಅಂತ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮುಕುಂದ್ ಸರ್ರು ಕೂಡ ಅಷ್ಟೇ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ರಿಯಲ್ ಲೈಫಲ್ಲಿ ಹಿಂಗೆ ನಡೆಯುತ್ತಾ ಅಂತ ನನಗೆ ಯಪ್ಪ ಒಂದೊಂದು ಸೀನು ನೋಡ್ತಿದ್ರು ನಿಜವಾಗ್ಲೂ ಈಗಲೂ ಒಳಗಡೆ ಎಲ್ಲ ಒಂಥರ ಆಗ್ತಾಯಿತ್ತು ನನಗೆ. ಅದು ನೆನೆಸ್ಕೊಂಡ್ರೆ ಒಂಥರ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಅವ್ರಿಗೆ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇಬ್ರಿಗೂ ಅಷ್ಟೇ ಎಷ್ಟು ಅಂಡರ್ಸ್ಟ್ಯಾಂಡಿಂಗಿಂದ ಇದ್ದರು. ಆಮೇಲೆ ಮುಕುಂದ್ ಸರ್ ಕ್ಯಾರೆಕ್ಟ್ರೂ ಅಷ್ಟೇ, ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಹಿಂದೂ ಮ್ಯಾಮು ಕೂಡ ಅಷ್ಟೇ. ಯಪ್ಪ ಎಷ್ಟು ಗುಂಡಿಗೆ ಬೇಕು ಅದಕ್ಕೆಲ್ಲ. ಅಷ್ಟೇ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಹೋಗಿ ಮೂವಿನ ನೋಡಿ. ಆ್ಯಂಡ್ ಏನೋ ನಿಶಾ ಬರ್ತಾ ಇರ್ಬೋದೇನೋ. ಸೊ ಬಂದಮೇಲೆ ಅವಳಿಗೆ ಹೇಗೆ ಅನಿಸ್ತು ಅಂತ ಕೇಳ್ತೀನಿ. ನಿಖಿಲ್ ಅವ್ರಿಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ನಂಗೆ ಇಷ್ಟ ಆಯ್ತು. ಕರೆಕ್ಟಾಗಿ ಹೇಳಿ. ನಂಗೆ ಇಷ್ಟ ಆಯ್ತು. ನಾನು ನೋಡಲ್ಲ ಸೆಂಟಿಮೆಂಟ್ ಮೂವಿನ, ಹಾಂ ನೋಡಿದೆ ಅಷ್ಟೇ. ಏನು ಇಷ್ಟ ಆಯ್ತು ಹೇಳಿ. ಇಷ್ಟ ಆಯ್ತು ಎಲ್ಲ ಅಂದರೆ ಕ್ಯಾರೆಕ್ಟರ್. ಆ್ಯಂಡ್ ಇಬ್ರು ಕೂಡ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸುಮ್ಮನೆ ಆ ಫೀಲ್ ಬರಬೇಕು ನಮಗೆ, ಅದು ಟಚ್ ಆಗಬೇಕು ಅಂದರೆ ಆ್ಯಕ್ಟಿಂಗಲ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಯಿ ಪಲ್ಲವಿ ಆಗಿರೋದು, ಮತ್ತು ಅವ್ರ ಹೆಸರೇನು, ಹೀರೋ ಹೆಸರು ನನಗೆ ಮರ್ತೋಯ್ತಲ್ಲ. ನಾನು ನೋಡ್ತೀನಿ ಅವ್ರ ಮೂವಿನ ತುಂಬ, ಬಟ್ ಅವ್ರ ಹೆಸರೇ ಗೊತ್ತಿಲ್ಲ ನನಗೆ. ಚೆನ್ನಾಗಿತ್ತು ಅನಿಸ್ತು. ಹತ್ಕೊಂಡು ಬಂದಿದ್ದಾರೆ ಮ್ಯಾಮು. ನಗ್ತಾ ಇದೀವಿ ನೋಡು, ಕಾಣಿಸ್ತೈತ್ ಕಣ್ಣಲ್ಲೇ. ಹೇಗಿತ್ತು ಅತ್ತ? ಎಷ್ಟತ್ತೆ? ಸ್ವಲ್ಪ ಆಗ್ತದೆ. ಲಾಸ್ಟ್ ಎಷ್ಟು ಗಂಟೆಗೆ ಮುಗೀತು ನಿಮ್ದು? ನಾ ಒಂದ್ 15 ನಿಮಿಷ ಆಯ್ತು ಬಂದು. 10 ನಿಮಿಷ. ನೀನ್ ಅಳ್ಳಿಲ್ವಾ ಅಣ್ಣ? ನಿಜ ನಾನ್ ಕಂಟ್ರೋಲ್ ಮಾಡ್ಕೊತಾ ಇದ್ದೆ. ಬಂತೋಳು ಬಂತಾ? ನಂಗೂ ಗೊತ್ತಿತ್ತು ಅಂದ್ರೆ ಅಳ್ಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡೆ. ಫೀಲ್ ಆಗುತ್ತಲ್ವಾ? ನಂಗ ಕಂಟ್ರೋಲ್ ಎಲ್ಲ ಆಗಲ್ಲ, ಬಂದ್ಬಿಡುತ್ತೆ ಜುಳ 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 ಅಂತ. ರಿಯಲ್ ಸ್ಟೋರಿ ಅಲ್ಲ. ಏನ್ ಇಷ್ಟ ಆಯ್ತು ಮೂವಿಲಿ? ಮೂವಿಲಿ ಏನ್ ಇಷ್ಟ ಆಯ್ತು? ನಾನು ಆರ್ಮಿ ಆಗ್ಬೇಕು. ಹೌದಾ? ನನ್ನ ನೈಟ್ ಕಳಿಸ್ತಾರಾ? ಹೋಗ್ ಮುಖ ನೋಡ್ ಕನ್ನಡಿಲಿ ಸ್ವಲ್ಪ ನೀನು. ನಿನ್ನ ನೈಟ್ ಕಳಿಸ್ತಾರೆ. ಹೌದು, ನಾನ್ ಹೇಳುದ್ ನೀನ್ ತಾನೇ ಹೇಳಿದ್ ಇವಾಗ ಹೋಗ್ಬೇಕು ಅಂತ. ಚೆನ್ನಾಗಿತ್ತು ಮೂವಿ. ಏನ್ ಒಂದ್ ತುಂಬಾ ಇಷ್ಟ ಆಯ್ತು ಹೇಳು. ಒಂದ್ ಇಷ್ಟ ಆಯ್ತು ಮೂವಿಲಿ ಅಂದ್ರೆ. ನಾನು ಹೇಳಿದೀನಿ ಆಲ್ರೆಡಿ ಏನ್ ಇಷ್ಟ ಆಯ್ತು ಅಂತ. ತುಂಬಾ ಇಷ್ಟ ನಿನಗೆ ನಿನ್ ಪರ್ಸನಲ್ ಒಪಿನಿಯನ್? ಇಷ್ಟ ಆಯ್ತು ಸಾಯಿ ಪಲ್ಲವಿ ಆಕ್ಟ್ ಇಷ್ಟ ಆಯ್ತು. ಮತ್ತೆ ಲಾಸ್ಟ್ ಅಲ್ಲಿ ಅವಳು ಕಂಟ್ರೋಲ್ ಮಾಡ್ಕೊತಾಳಲ್ಲ ಅಳೋದನ್ನ. ಏನಕ್ಕೆ ಹೇಳು? ಅವ್ನ ಅಳ್ಬೇಡ ಅಂದಿರ್ತಾನಲ್ಲ, ನೋಡಿ ಹೆಂಗ್ ಫಾಲೋ ಮಾಡ್ತಾಳೆ. ಹೆಂಗ್ ಫಾಲೋ ಮಾಡಿದ್ರು. ದಟ್ ಇಸ್ ಕಾಲ್ಡ್ ಟ್ರೂ ಲವ್. ಅವನ್ಗೆ ಇಂಟ್ರೋ ಮಾಡ್ಕೊಡು ಅಂತ ಹೇಳಿ ಕಳ್ಳ. ಇನ್ನೊಂದ್ಸಲ ಅಪ್ಲೈ ಮಾಡು, ಹೊಟ್ಟಾಯ್ತು ಬೇಗ. ಅಷ್ಟು ಸ್ಪೀಡ್ ಮಾಡಿದ್ಯಾ? ನಾನೇನು ಕಾಣ್ತಾನೆ ಇಲ್ಲ ಅದರಲ್ಲಿ. ನಮ್ಮ ಅಣ್ಣನೂ ಕಾಣ್ತಾ ಇಲ್ಲ, ನಾನು ಕಾಣ್ತಾ ಇಲ್ಲ. ಚೆನ್ನಾಗಿದೆ ಆದರೆ. ಓಕೆ ಗಾಯ್ಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಎನ್ನಾಟಕ್ಕೆ ನಿಖಿಲ್ ನಿಶಾ ಬ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಎಲ್ಲರೂ ಒಳ್ಳೆಯದಾಗಲಿ. ಬೈ.